ಬಿಬಿಎಂಪಿ ವ್ಯಾಪ್ತಿಯ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಮೆಡಿಸಿನ್ ಕೊರತೆ ಎದುರಾಗಿದೆಯಂತೆ. ಕಳೆದ 2 ತಿಂಗಳಿಂದ ಸರಿಯಾಗಿ ಔಷಧಗಳು ನಮಗೆ ಸರಬರಾಜಾಗ್ತಾ ಇಲ್ಲ ಅಂತ ಪ್ರೈಮರಿ ಹೆಲ್ತ್ ಸೆಂಟರ್ನ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ. ಸುಮಾರು 8 ರಿಂದ 10 ಬೇರೆ ಬೇರೆ ಮೆಡಿಸಿನ್ ಮಾತ್ರೆಗಳು ಸಿಗ್ತಾ ಇಲ್ವಂತೆ. ಇದರಿಂದ ನಮಗೆ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಸಿಬ್ಬಂದಿ. ನೋಡಿ. ಬಿಬಿಎಂಪಿ ಯುಪಿಎಚ್ಸಿ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಪ್ರಾಬ್ಲಮ್. 2 ತಿಂಗಳಿನಿಂದ ಸರಬರಾಜು ಆಗದ ಮೆಡಿಸಿನ್ಸ್. ಸರಬರಾಜಾಗದ ತುರ್ತು ಅವಶ್ಯಕತೆ ಇರೋ 5 ರಿಂದ 8 ಮಾತ್ರೆಗಳು. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ನಗರ ಪ್ರಾಥಮಿಕ ಚಿಕಿತ್ಸಾ ಆಸ್ಪತ್ರೆಗಳು ಬರುತ್ತವೆ. ಇದರ ಜೊತೆಗೆ ಮೆಜೆಸ್ಟಿಕ್ ಮತ್ತು ಯಶವಂತಪುರದಲ್ಲಿ ಇರುವ ಇಂದಿರಾ ಕ್ಲಿನಿಕ್ಗಳು ಕೂಡ ಸೇರಿಕೊಳ್ಳುತ್ತವೆ. ಈ ವ್ಯಾಪ್ತಿಯ ಬಿಬಿಎಂಪಿ ಆಸ್ಪತ್ರೆಗಳಿಗೆ ಸಾವಿರಾರು ರೋಗಿಗಳು ಪ್ರತಿನಿತ್ಯ ಹೋಗ್ತಾರೆ. ಅಂಥವರಿಗೆ ಮೆಡಿಸಿನ್ ಕೊರತೆ ಆಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಇರುವ ಇಂದಿರಾ ಕ್ಲಿನಿಕ್ ಸೇರಿದಂತೆ ಹಲವು ಆಸ್ಪತ್ರೆಗಳಿಗೆ ಕಳೆದ 2 ತಿಂಗಳುಗಳಿಂದ ಮಾತ್ರೆ ಸರಬರಾಜು ಆಗ್ತಿಲ್ಲ. ಇಂದಿರಾ ಕ್ಲಿನಿಕ್ನಲ್ಲಿ ಯಾವ ಮಾತ್ರೆ ಶಾರ್ಟೇಜ್ ಆಗ್ತಿದೆ ನೀವೇ ನೋಡಿ. ಬಿಬಿಎಂಪಿ ವ್ಯಾಪ್ತಿಯ ಯುಪಿಎಚ್ಸಿಯ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಎಮರ್ಜೆನ್ಸಿಗೆ ಬೇಕಾದಂಥ ಮಾತ್ರೆಗಳು ಸರಬರಾಜು ಆಗ್ತಾ ಇಲ್ಲ. ಈ ಬಗ್ಗೆ ನೈಜ ಚಿತ್ರಣ ಹೇಗಿದೆ ಅಂತೇಳಿ ಸಿಬ್ಬಂದಿಯನ್ನು ಮಾತನಾಡಿಸಿದ ಪ್ರಯತ್ನ ಮಾಡ್ತೀನಿ. ನಾನೀಗ ಇಂದಿರಾ ಕ್ಲಿನಿಕಲ್ಲಿ ಇರುವಂಥದ್ದು, ಮೆಜೆಸ್ಟಿಕ್ ಬಳಿ ಇರುವಂತಹ ಇಂದಿರಾ ಕ್ಲಿನಿಕಲ್ಲಿದ್ದೀನಿ. ಇಲ್ಲಿ ತಾವು ಗಮನಿಸಬಹುದಾಗಿದೆ, ಈ ಆಸ್ಪತ್ರೆಗೆ ಸಾಕಷ್ಟು ರೋಗಿಗಳು ಪ್ರತಿನಿತ್ಯ ಬರ್ತಾ ಇರ್ತಾರೆ. ಇಲ್ಲಿ ಮೆಡಿಷನ್ ಯಾವ ರೀತಿ ಇದೆ, ಸಿಗ್ತಾ ಇದೆಯಾ ಇಲ್ವಾ, ಯಾವ ಮೆಡಿಷನ್ ಕೊರತೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗಿಲ್ಲಿ ತಿಳಿದು ಬಂದಂತೆ BP, ಶುಗರು ಮತ್ತು ಡಯಾಬಿಟಿಕ್ಕು ಈ ರೀತಿಯ ಅಂತ ಲೂಸ್ ಮೋಷನ್ ಮಾತ್ರೆ, ಆ್ಯಂಟಿಬಯೋಟಿಕ್ಕು ಈ ಮಾತ್ರೆಗಳು ಸಿಗ್ತಾ ಇಲ್ಲ ಎನ್ನುವಂಥದ್ದು ಒಂದು ಆರೋಪ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಯನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವ ಮಾತ್ರೆ ಶಾರ್ಟೇಜ್ ಆಗಿದೆ ಅನ್ನುವಂಥದ್ದು. ಮೇಡಮ್ ನಮಸ್ತೆ. ಈಗಾಗಲೇ ಈ ಒಂದು ಇಂದಿರಾ ಕ್ಲಿನಿಕ್ ಏನಿದೆ, ಸಾಕಷ್ಟು ಇಲ್ಲಿ ಓಡಾಡುವಂಥ ಪ್ರಯಾಣಿಕರು ಇರ್ಬೋದು, ಸಾರ್ವಜನಿಕರು ಬರ್ತಾರೆ. ಯಾವ ರೀತಿಯಾದಂಥ ಮಾತ್ರೆ ಶಾರ್ಟೇಜ್ ಆಗ್ತಿದೆ ಮೇಡಮ್? ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಸರ್, BP, ಶುಗರ್ದು, ಮತ್ತು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸು, ಆ್ಯಸಿಡಿಟಿ ಟ್ಯಾಬ್ಲೆಟ್ಸು, ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸರ್. ಹೇಗೆ ಮೇಡಮ್, ಇಲ್ಲಿಲ್ಲ ಅಂತಂದರೆ ಅವ್ರಿಗೆ ಏನು ಹೇಳಿ ಕಳಿಸ್ತೀರ ಅಂತ? ಇಲ್ಲಿಲ್ಲ ಅಂತಂದರೆ ಬರ್ದು ಕೊಡ್ತೀವಿ ಅಷ್ಟೇ ಸರ್. ಮೆಡಿಕಲ್ ಸ್ಟೋರಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ಪಕ್ಕದಲ್ಲಿ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ ಹೋಗಿ ಅಂತ ಇನ್ಫಾರ್ಮ್ ಮಾಡ್ತೀವಿ ಸರ್. ಮೇಡಮ್ ಈಗ ಎಷ್ಟು ದಿನಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ಹೇಗೆ? ಒಂದು 2 ಮಂತ್ಸಿಂದ ಈಗ ಆಗ್ತಾ ಇದೆ ಸರ್. ಎಲ್ಲ ಆಸ್ಪತ್ರೆಗಳಲ್ಲಿ ಈ ರೀತಿ ಪರಿಸ್ಥಿತಿ ಇದೆಯಾ ಹೇಗೆ? ಅದು ನಮಗೆ ಗೊತ್ತಿಲ್ಲ ಸರ್. ಬೇರೆ ಕಡೆ ಆಸ್ಪತ್ರೆಯಲ್ಲಿ ಸರ್, ತಮ್ಮ ಆಸ್ಪತ್ರೆಯಲ್ಲಿ ಇದೆ, ನಮ್ಮ ಹಾಸ್ಪಿಟ್ಲಲ್ಲಿ ಇದೆ ಸರ್. ತಾವು ಅಧಿಕಾರಿಗಳಿಗೆ ಹೇಳಿದ್ರೆ ಆ ರೀತಿ ಮಾತ್ರ ಶಾರ್ಟೇಜ್ ಆಗಿದೆ ಅಂತ? ಇನ್ಫಾರ್ಮ್ ಮಾಡಿದ್ದೀವಿ ಸರ್. ಲಾಸ್ಟ್ ಮಂತ್ ಬಂದಿತ್ತು, ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಬಂದಿತ್ತು, ಮತ್ತೆ ಬಂದಿಲ್ಲ ಇನ್ನು. ಮತ್ತೀಗ ಎಮರ್ಜೆನ್ಸಿಗೆ ಅಂತ ಯಾವ ಮಾತ್ರೆ ಕೊಡ್ತೀರಾ? ಬಂದಂಥವ್ರಿಗೆ ಈಗ ಗ್ಯಾಸ್ಟ್ರಿಕ್ ಅಂತ ಬರ್ತಾರೆ, BP ಅಂತ ಬರ್ತಾರೆ, ಶುಗರ್ ಅಂತ ಬರ್ತಾರೆ, ಏನು ನೋಡ್ಕೊಳಿಸ್ತೀರ ಸರ್? ಅವೈಲಬಲ್ ಇರೋವು ಸ್ವಲ್ಪ ಕೊಡ್ತೀವಿ. ಫಸ್ಟ್ ಏಡಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಇದೆ, ಅದು ಕೊಡ್ತಾ ಇದ್ದೀವಿ. ಇನ್ನೂ ಬೇಕು ಅಂದರೆ ಅವರಿಗೆ ಬರ್ದು ಕಳಿಸ್ತೀವಿ ನಾವು. ಇಲ್ಲ ಪಕ್ಕದಲ್ಲಿ KC ಜನರಲ್ ಆ ಥರ ಅಲ್ಲಿ ಕಳಿಸ್ತಾ ಇದ್ದೀವಿ. ಇದು UPHC ವ್ಯಾಪ್ತಿಯ BBMP ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ. ಮಾತ್ರೆಗಳು ಶಾರ್ಟೇಜ್ ಆಗ್ತಾ ಇದೆ, ಸರಬರಾಜು ಆಗ್ತಾ ಇಲ್ಲ. ಇಲ್ಲಿಗೆ ಬಂದಂಥ ರೋಗಿಗಳಿಗೆ ಮೆಡಿಕಲ್ ಸ್ಟೋರ್ಗಳಿಗೆ ಬರೆದು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು UPHC ವ್ಯಾಪ್ತಿಗೆ ಬರ್ತಕ್ಕಂಥ BBMP ಆಸ್ಪತ್ರೆಗಳಿಗೆ ಮಾತ್ರೆಗಳನ್ನು ಸರಬರಾಜು ಮಾಡ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ಇನ್ನು ಎಮರ್ಜೆನ್ಸಿ ಕಾಯಿಲೆಗಳಿಗೆ ಕೊಡುವ 5 ರಿಂದ 8 ಮಾತ್ರೆಗಳು ಸರಬರಾಜು ಆಗ್ತಿಲ್ಲ. ಯಾವ್ಯಾವ ಮಾತ್ರೆ ಸರಬರಾಜು ಆಗ್ತಿಲ್ಲ ಅಂತ ನೋಡೋದಾದ್ರೆ BP, ಶುಗರ್, ಗ್ಯಾಸ್ಟ್ರಿಕ್, ಮಲಬದ್ಧತೆ, ನೋವು ನಿವಾರಕ, ಆಂಟಿಬಯೋಟಿಕ್ ಸೇರಿದಂತೆ ಇನ್ನೂ ಹಲವು ಮಾತ್ರೆಗಳ ಕೊರತೆ ಉಂಟಾಗಿದೆ. ಮಾತ್ರೆ ಸಮಸ್ಯೆ ಬಗ್ಗೆ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ವಿಕಾಸ್ ಸೂರಳ್ಕರ್ ಅವರನ್ನ ಪ್ರಶ್ನಿಸಿದ್ರೆ, ಮಾತ್ರೆ ಶಾರ್ಟೇಜ್ ಆದಾಗ ತೆಗೆದುಕೊಳ್ಳೋಕೆ UPHCಗಳಲ್ಲಿ ಅನುದಾನ ಇದೆ, ಬಳಸಿಕೊಳ್ಳಲಿ. ಶಾರ್ಟೇಜ್ ಇದೆ, ಅದನ್ನ ಶೀಘ್ರವೇ ಸರಿಪಡಿಸ್ತೀವಿ ಅಂತಿದ್ದಾರೆ. ಅಲ್ಲಿ PSCಗಳಿಗೆ ನಮ್ಮ NHMದು ಟೈಡ್ ಮತ್ತು ಅನ್ಟೈಡ್ ಗ್ರಾಂಟ್ ಇರುತ್ತದೆ. ನಮ್ಮ ಕ್ಲಿನಿಕ್ಸ್ ಸಲುವಾಗಿ ಕೂಡ ನಾವು ಏನು ನಮ್ಮ ಮೆಡಿಸಿನ್ಸ್ ಪರ್ಚೇಸ್ ಮಾಡಬೇಕು ಅದರದ್ದು ಕೂಡ ಲೋಕಲ್ ಪರ್ಚೇಸ್ಗೆ ನಾವು ಗ್ರಾಂಟ್ PSCಗಳಿಗೆ ರಿಲೀಸ್ ಮಾಡಿರ್ತೀವಿ. ಹಾಗಿರೋದ್ರಿಂದ ಈ ಟೆಂಡರಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗೋಕ್ಕೆ, ಸಪ್ಲೈ ಆಗೋಕ್ಕೆ 1 or 2 ಮಂತ್ಸ್ ಡಿಲೇ ಆಗ್ಬೋದು, ಇಲ್ಲ ಅಂತಿಲ್ಲ. ಆದರೆ ಆ ಥರದನ್ನೇ ಸಿಚುವೇಶನ್ ಮೀಟಪ್ ಮಾಡೋಕ್ಕೆ ಲೋಕಲ್ ಮೆಡಿಕಲ್ ಆಫೀಸರ್ ಹತ್ರ PSC ಮಟ್ಟದಲ್ಲಿ ಅನುದಾನ ಇರುತ್ತದೆ. ಆ ಅನುದಾನ ಬಳಕೆ ಮಾಡಿಕೊಂಡು ಅವರು ಲೋಕಲ್ ಕನ್ಸಂಪ್ಷನ್ ಗಮನದಲ್ಲಿ ಇಟ್ಕೊಂಡು ಈಗ ಜನೌಷಧಿ ಕೇಂದ್ರಗಳಿಂದ ಇರ್ಬೋದು, ಅವ್ರು ಅದಕ್ಕಿಂತ ಚೀಪರ್ ಯಾರೊಬ್ಬರು ಸಪ್ಲೈಯರ್ ಅವೈಲೇಬಲ್ ಇದ್ದರೆ ಅವ್ರ ಕಡೆಯಿಂದ ಇರ್ಬೋದು, ಅವ್ರ ಕಡೆಯಿಂದ ಮಾಡೋಕ್ಕೆ ಅವ್ರ ಹತ್ರ ಅನುದಾನ ಇರುತ್ತದೆ. ಅನುದಾನದನ್ನು ನಾವು ರೆಗ್ಯುಲರ್ ಅವರಿಗೆ ಬಿಡುಗಡೆ ಎನ್ಶೋರ್ ಮಾಡ್ತೀವಿ. ಒಟ್ಟಾರೆ ಬಿಬಿಎಂಪಿ ನಗರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳ ವ್ಯಾಪ್ತಿಗೆ ಬರುವ ಆಸ್ಪತ್ರೆಗಳಲ್ಲಿ ಮಾತ್ರೆ ಸಮಸ್ಯೆ ಆಗಿದೆ.
ಅಧಿಕಾರಿಗಳು ಎಚ್ಚೆತ್ತು ಬೇಗ ಮಾತ್ರೆ ಸರಬರಾಜು ಆಗುವಂತೆ ಮಾಡ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.